ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ನಾವು ನೋಡೋದೀಗ 2 ಎಕರೆ ಜಮೀನು. ಪರ್ ಎಕ್ಕರ್ ಬಂದು 26 ಲಕ್ಷ ಹೇಳ್ತಾ ಇದ್ದಾರೆ. ಇವರೇನು ಜಾಸ್ತಿ ಮೆಗಶಬಲ್ ಮಾಡಲ್ಲ. ನಾವೀಗ ತೋರಿಸಿದ ಪಕ್ಕದ್ದು ಜಮೀನು ರೆಡ್ ಸಾಯಿಲ್. ಇದು ಕೂಡ ಪ್ಯೂರ್ ರೆಡ್ ಸಾಯಿಲೇ. ಇದು ಟೋಟಲ್ 6 ಎಕರೆ ಇದೆ. ಇದರಲ್ಲಿ 2 ಎಕರೆ ಅಂತ 3 ಜನ ತಮ್ಮಿಗೂ ಕೂಡ ವಿಭಾಗ ಆಗಿದೆ ಸ್ನೇಹಿತರೆ. ಎಲ್ಲ ಕ್ಲಿಯರ್ ಆಗಿದೆ. ಈಗ ಸದ್ಯಕ್ಕೆ ಒಬ್ಬರು ಕೊಡ್ತಾಯಿದ್ದಾರೆ 2 ಎಕರೆನ. ಇದಾಯ್ತು ಅಂದರೆ ಇನ್ನೊಬ್ಬರು ಪಕ್ಕದಲ್ಲಿರೋರು ಕೂಡ ಕೊಡೋ ಚಾನ್ಸ್ 100ಕ್ಕೆ 100 ಇದೆ. ಯಾಕೆಂದರೆ ಅವರು ಹೇಳಿದ್ದಾರೆ. ಇದರಲ್ಲಿ ಒಂದು ಬೋರು ಕೂಡ ಇದೆ ನಮಗೆ. ಇದರಲ್ಲಿ ನಮಗೆ ಈ ಲ್ಯಾಂಡ್ಲಿ ಒಂದು ಬೋರು ಕೂಡ ಇದೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 160, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಫ್ಲ್ಯಾಟಾಗಿದೆ, ಹಳ್ಳ ಕೊಳ್ಳ ಅಂತಲ್ಲ, ತುಂಬ ಚೆನ್ನಾಗಿದೆ. ನೀವು ತೋಟನಾದ್ರು ಮಾಡಿ ಸ್ನೇಹಿತರೆ, ಇಲ್ಲ ಬೆಳೆನಾರು ಬೆಳಿಬೋದು. ನೋಡಿ, ಈಗ ಸದ್ಯಕ್ಕೆ ಇವರು ಜೋಳ ಹಾಕಿದ್ದಾರೆ. ಊರಿಗೆ ಸೇರಿದಂಗಿದೆ ವಿಲೇಜ್ಗೆ ಸೇರಿದೆ ಅಂತ ಅಂದಮೇಲೆ ಪಕ್ಕದಲ್ಲಿ ನಾಳೆ ದಿನ ಇದು ಸೈಟ್ ಆಗೋದ್ರಲ್ಲೂ ನಾವು ಅನುಮಾನ ಪಡೋಂಗಿಲ್ಲ. ಅಂದರೆ ಕಮರ್ಷಿಯಲ್ ಪ್ರಾಪರ್ಟಿ ಬೇಕಾದ್ರೂ ಕೂಡ ಇದು ಆಗುತ್ತೆ ಸ್ನೇಹಿತರೆ. ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಲೇಬರ್ಗೆ ಯೋಚನೆ ಇಲ್ಲ. ಪಕ್ಕದಲ್ಲಿ ವಿಲೇಜ್ ಅಟ್ಯಾಚೇ ಇದೆ. ಪ್ರತಿಯೊಂದು ಕೂಡ ಅಷ್ಟೇ ನೀರಿದೆ, ಒಳ್ಳೆ ನೀರು. ಯಾಕೆಂದರೆ 6 ಎಕರೆಗೂ ಒಂದೇ ಬೋರ್ಲಿ ಅವರು ಡ್ರಿಪ್ ಮಾಡ್ಕೊಂಡು ಬೆಳೀತಾಯಿದ್ದಾರೆ ಸ್ನೇಹಿತರೆ. ನಾವು ಅಲ್ಲಿ ತಿಳ್ಕೊಬೇಕು ನೀರಿನ ವಾತಾವರಣ ಹೆಂಗಿದೆ ಅಂತ. ಇಲ್ಲ ತಾವೇ ಕಣ್ಣಾರ ನೋಡ್ಬೋದು. ಬಂದಾಗ ನೀವು ಕರೆಂಟ್ ಇದರಲ್ಲಿ ಮೋಟ್ರ್ ಆನ್ ಮಾಡಿಬಿಟ್ಟು ನೀರು ಎಷ್ಟಿದೆ ಅಂತ ತಗೋಬೇಕಾದ್ರೆ ಚೆಕ್ ಮಾಡ್ಬೋದು. ಸದ್ಯಕ್ಕೆ ಪಾಪ ಇವರು ತುಂಬ ಎಮರ್ಜೆನ್ಸಿಲಿದ್ದಾರೆ. 26 ಲಕ್ಷ ಹೇಳ್ತಾಯಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಅಂತೂ ಆಗುತ್ತೆ, ಜಾಸ್ತಿ ಇಲ್ಲ, ಸ್ವಲ್ಪ. ಯಾಕೆಂದರೆ ಊರು ರಜೆ ಇರೋದ್ರಿಂದ ನಮಗೆ ಇದು ಒಳ್ಳೆ ಜಾಗ, ಒಳ್ಳೆ ಬೆಳೆ. ಜಾಗ ಎಷ್ಟು ಚೆನ್ನಾಗಿರೋದ್ರಿಂದ ನಾವಿಲ್ಲಿ ಒಳ್ಳೆ ತೋಟ, ಮಿಶ್ರ ಬೆಳೆಗಳನ್ನ ಹಾಕೋಕ್ಕೆ ತುಂಬ ಯೋಗ್ಯವಾಗಿದೆ. ನೀವು ಈ ಜಾಗದಲ್ಲಿ ಹುಡುಕರು ಒಂದು ಕಲ್ಲು ಸಿಗಲ್ಲ ಸ್ನೇಹಿತರೆ. ನೀವು 20 ಅಡಿ ಹೋದರೂ ಕೂಡ ನಿಮಗೆ ಇದೇ ಮಣ್ಣು, ಪ್ಯೂರ್ ರೆಡ್ ಸಾಯಿಲ್. ಅಷ್ಟು ಚೆನ್ನಾಗಿದೆ ಜಾಗ. ನೋಡಿ ತಾವೇ, ಎಲ್ಲ ಕೂಡ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ವಿಭಾಗ ಆಗಿದೆ, ಕ್ಲಿಯರ್ ಆಗಿದೆ ನಮಗೆ. ಇನ್ನು ನೆಕ್ಸ್ಟ್ ನಾವು ತೋಟ ಮಾಡೋಕ್ಕೆ, ತೋಟ ಅಂದಾಗ ನಾನು ಹೇಳಿಲ್ಲ, ಮಿಶ್ರ ಬೆಳೆಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಆ್ಯಪಲ್ ಗಿಡ ಬೇಕಾದ್ರೂ ನಾವು ಈ ಜಾಗಗಳಲ್ಲಿ ಹಾಕ್ಬೋದು. ಯಾಕೆಂದರೆ ನೀರಿನ ವಾತಾವರಣ, ಪ್ರತಿಯೊಂದು ಪ್ರಕೃತಿ ವಾತಾವರಣ ಚೆನ್ನಾಗಿದ್ದರೆ ನಮಗಿಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ಚೆನ್ನಾಗಿದೆ. ಇಲ್ಲ ಬೆಳೆಗಳಾಗ್ತೀರಾ, ಇಲ್ಲಿ ಎಲ್ಲ ಥರದ ಬೆಳೆನೂ ಬೆಳೀತಾರೆ ಸ್ನೇಹಿತರೆ. ಇವರು ಅರಶಿನ ಹಾಕ್ತಾರೆ, ಬಾಳೆ ಹಾಕ್ತಾರೆ, ಜೋಳ, ರಾಗಿ, ಈ ಥರ ಅನೇಕ ಬೆಳೆಗಳನ್ನ ನಾವು ಇಲ್ಲಿ ಬೆಳಿಬೋದು. ತರಕಾರಿ ಎಲ್ಲನೂ ಬೆಳೀತಾರೆ ಸ್ನೇಹಿತರೆ. ನಾವು ಏನೇ ಬೆಳಿತೀವಿ ಅಂದ್ರೂ, ಈರುಳ್ಳಿ ಇದೆಲ್ಲನೂ ಏನೇ ಬೆಳಿತೀವಿ ಅಂದರೂ ನಮಗೆ ಯಾವಾಗಲೂ ಅಷ್ಟೇ ಒಂದು ಲೇಬರ್ ಚೆನ್ನಾಗಿರಬೇಕು, ನೀರು ಚೆನ್ನಾಗಿರಬೇಕು, ಮಣ್ಣು ಕೂಡ ಅಷ್ಟೇ ಚೆನ್ನಾಗಿರಬೇಕು. ಪ್ರತಿಯೊಂದು ಅನುಕೂಲ ಇದ್ದಾಗ ನಾವು ಯಾವ ಬೆಳೆನಾದ್ರು ನಾವು ಬೆಳೆದ್ರೂ ತುಂಬ ಅನುಕೂಲವಾಗಿರುತ್ತೆ. ಲೇಬರ್ಗಂತೂ ಯೋಚನೆ ಮಾಡೋಂಗಿಲ್ಲ. ಯಾಕೆಂದರೆ ನಮ್ಮ ಕಡೆ ಜನರು ಸ್ವಲ್ಪ ಅಂತ ಶ್ರೀಮಂತರಲ್ಲ ಸ್ನೇಹಿತರೆ. ಒಂದು ಮಿಡ್ಲ್ ಕ್ಲಾಸ್ ಜನಗಳಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಲಿನಲ್ಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಅದರಿಂದ ಲೇಬರ್ಗಳಿಗೆ ಈ ಕಡೆ ನಮಗೆ ಯೋಚನೆ ಮಾಡೋಷ್ಟು ಇಲ್ಲ. ನೋಡಿ, ವಿಲೇಜ್ ಪಕ್ಕದಲ್ಲಿ ಇರೋದ್ರಿಂದ ನೋಡಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂದು ಕ್ಲಿಯರಿಟಿಯಾಗಿ ನಾವು ತೆಗೆದಿರೋದಷ್ಟೇ. ಯಾಕೆಂದರೆ ಸುತ್ತಮುತ್ತ ಏನಿದೆ ಅನ್ನೋದು ಬೇಕು, ನಮ್ಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಬೇಕು ಸ್ನೇಹಿತರೆ. ನಾನು ಯಾವಾಗಲೂ ಇತ್ತೀಚೆಗೆ ಪೇಪರ್ಗಳನ್ನ ನೋಡಿದಾಗ ನಮಗೆ ಅನ್ನಿಸ್ತಾ ಇದೆ, ದಿನೇ ದಿನೇ ಜಾಸ್ತಿ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಜಾಸ್ತಿ ಆಯ್ತಿದೆ. ಶುಗರು, BP, ಪ್ರತಿಯೊಂದು ಕೂಡ ಮನುಷ್ಯನಿಗೆ ಟೆನ್ಷನಿಂದ, ಅವನ ಕೆಲಸದ ಒತ್ತಡದಿಂದ ಅನೇಕ ರೀತಿಯ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಯ್ತಿರೋದಂತೂ ನಿಜ. ಪರಿಸ್ಥಿತಿಗೆ ನಾವು ಏನು ಮಾಡಬೇಕು, ಮನಸ್ಸನ್ನ ಹಗುರ ಮಾಡಿಕೊಂಡು, ಇಲ್ಲ ಒಳ್ಳೆ ಜಾಗ ಬೇಕು ಅಂದರೆ ನಾವು ಈ ಥರ ತೋಟಗಳು ಮಾಡಿಕೊಂಡು
ನಾವು ಈ ಥರ ತೋಟಗಳಲ್ಲಿ ನಿಜವಾಗ್ಲೂ ಒಂದು ನಮ್ಮ ಕೈಲಿ ಆದಂತಹ ಬೆಳೆನೋ ತೋಟನೋ ಮಾಡ್ಕೊಂಡು ಒಳ್ಳೆ ಆರಾಮಾಗಿ ಫಾರ್ಮ್ ಹೌಸ್ ಕಟ್ಕೊಂಡು ನಾವು ಎಲ್ಲವೂ ನೋಡಿ ಇವತ್ತು ಬರೀ ಖಾಲಿ ಭೂಮಿ ಎಷ್ಟೇ ದೂರ ಇರುತ್ತೆ, ಅಕ್ಕಪಕ್ಕದಲ್ಲಿ ವಿಲೇಜ್ಗಳು ಇರೋಲ್ಲ. 1 ಎಕರೆಗೆ 40 ಲಕ್ಷ 50 ಲಕ್ಷ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಒಂದು ಚೂರು ದೂರ ಇರ್ಬೋದು, ಆದರೆ ನಮಗಿಲ್ಲಿ ವಿಲೇಜ್ ಹತ್ರ ಇದೆ, ಒಳ್ಳೆ ಜನರಲ್ ಪ್ರಾಪರ್ಟಿ ಪ್ರತಿಯೊಂದು ಕೂಡ ತುಂಬ ಸರಳಾಗಿದೆ ಸ್ನೇಹಿತರೆ. ನಾವು ಎಲ್ಲ ಒತ್ತಡದಿಂದ ಹೊರಗಡೆ ಬರಬೇಕು ಅಂತಾರೆ ನೋಡಿ, ಈ ಥರ ಜಮೀನುಗಳಲ್ಲಿ ಒಂದು ಮನೆ ಮಾಡ್ಕೊಂಡು ನಾವು ಅಲ್ಲಿ ವಾಸ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಏನು ಬೆಳೆ ಬೆಳಿಬೇಕು ಬೆಳ್ಕೊಂಡು ಒಂದು ಅದ್ಭುತವಾದ ತೋಟ ಮಾಡ್ಕೊಂಡು ಆ ಜಮೀನಲ್ಲಿ ಓಡಾಡ್ಕೊಂಡಿದ್ರೆ ಎಂಥ ಮನುಷ್ಯನಿಗೂ ಕೂಡ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಲ್ಲರಿಗೂ ತಲುಪುತ್ತೆ ಸ್ನೇಹಿತರೆ. ನಿಮ್ಮಿಂದ ನಮಗೂ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.